ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈಗಾಗಲೇ KCET BSc ನರ್ಸಿಂಗು ಮತ್ತು ಅಲರ್ಟ್ ಹೆಲ್ತ್ ಸೈನ್ಸ್ ಮಾಡಲಿಕ್ಕೆ ಕಂಪಲ್ಸರಿ KCET ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಆದರೆ ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಡೌಟ್ಗಳು ಕೂಡ ವಿದ್ಯಾರ್ಥಿಗಳಲ್ಲಿ ಇರುವಂಥದ್ದು. ಅಪ್ಲೋಡ್ ಮಾಡಲಿಕ್ಕೆ ಅಂದರೆ ಅಕಾಡೆಮಿಕ್ ಇಯರ್ದು ಒಂದು ಅಪ್ಲೋಡನ್ನು ಕೇಳ್ತಾ ಇರುತ್ತೆ. ಸ್ಟಡಿ ಸರ್ಟಿಫಿಕೇಟ್ ಇರ್ಬೋದು, ಮಾರ್ಕ್ಸ್ ಡೀಟೇಲ್ಸ್ಗಳನ್ನು, ಆಮೇಲೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ದು. ಇದಕ್ಕಿಂತ ಮೊದಲು PUC ಫಸ್ಟ್ ಇಯರ್ದು ಕಂಪಲ್ಸರಿ ಸ್ಟಡಿ ಸರ್ಟಿಫಿಕೇಟ್ ಅಂತ ಕೇಳ್ತಾಯಿದ್ರು. ಆದರೆ ಇವಾಗ ಅದಕ್ಕೆ ಒಂದು ಸ್ಪಷ್ಟೀಕರಣವಾದಂಥ ಒಂದು ಆಫಿಷಿಯಲ್ ಮೆಮೊರಂಡಮನ್ನು ಕೊಟ್ಟಿದ್ದಾರೆ. ಏನಂದರೆ ಇಲ್ಲಿ 2023-24ನೇ ಸಾಲಿಗೆ ಅಂದರೆ 24ನೇ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇರುತ್ತದೆ. ಅಭ್ಯರ್ಥಿಗಳು ದಾಖಲಿಸುವ ಸ್ಯಾಟ್ಸ್ ಸಂಖ್ಯೆಯನ್ನು ಮೂಲಕ ಮಾಹಿತಿ ಶಾಲಾ ಶಿಕ್ಷಣ ಇಲಾಖೆಯಿಂದ ನೇರವಾಗಿ ಪರಿಶೀಲಿಸಲಾಗುತ್ತದೆ. ನೋಡಿ, ಸ್ಯಾಟ್ಸ್ ನಂಬರ್ಗಳನ್ನು ಯಾರಿಗೀಗ ಸ್ಯಾಟ್ ನಂಬರ್ ಇಲ್ಲ, ಸೊ ಸ್ಯಾಟ್ ನಂಬರನ್ನು ಡೈರೆಕ್ಟ್ ಅವರೇ ಏನು ಮಾಡ್ತಾರೆ ಅಂದರೆ ನೇರವಾಗಿ ಪರಿಶೀಲನೆ ಮಾಡ್ಕೊತಾರಂತೆ. ಕೆಲವು ಅಭ್ಯರ್ಥಿಗಳು ಸ್ಯಾಟ್ ನಂಬರ್ ಇಲ್ಲದಿರುವುದೆಂದು ಒಂದಕ್ಕಿಂತ ಹೆಚ್ಚು ಬೋರ್ಡ್ಗಳಲ್ಲಿ ವ್ಯಾಸಂಗ ಮಾಡಿರುವುದು. ಯಾಕಂದರೆ ನೀವು ಸ್ಯಾಟ್ ನಂಬರ್ ಹಾಕಿದಾಗ ಅವರಿಗೆ ಡೈರೆಕ್ಟಾಗಿ ಡೀಟೇಲ್ಸ್ ಬಂದುಬಿಡುತ್ತೆ. ಒಂದಷ್ಟು ವಿದ್ಯಾರ್ಥಿಗಳು ಏನು ಮಾಡಿದ್ರೆ ಬೇರೆ ಬೇರೆ ಬೋರ್ಡ್ಗಳಲ್ಲಿ ಕಲಿತು ಬಂದಿರ್ತಾರೆ. ಉದಾಹರಣೆಗೆ CBSE, ICSE. ಈ ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟ ಆಗುತ್ತೆ ಸ್ಯಾಟ್ ನಂಬರನ್ನು ಕೊಡೋದು. ಸೊ ಅದರ ಸಲುವಾಗಿ ಸ್ಯಾಟ್ ಮಾಹಿತಿಯು ಅಪ್ಡೇಟ್ ಆಗದೇ ಇರುವ ಗಮನಕ್ಕೆ ಬಂದಿರುತ್ತದೆ. ಈ ಥರ ಇರುವಂಥ ವಿದ್ಯಾರ್ಥಿಗಳಿಗೆ ಸ್ಯಾಟ್ ನಂಬರ್ ಇಲ್ಲದೇ ಇರುವುದು ಗಮನಕ್ಕೆ ಬಂದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಅಂತ ಅನ್ನೋದನ್ನು ಈ ಒಂದು ಪ್ಯಾರಾಗ್ರಾಫಲ್ಲಿದೆ. ಈ ಹಿನ್ನೆಲೆ ವಿದ್ಯಾರ್ಥಿಗಳು ದಾಖಲಿಸುವ 12th 2ನೇ ವರ್ಷದ ನೋಂದಣಿ ಸಂಖ್ಯೆಯ ಮುಖಾಂತರ ಬೋರ್ಡ್ಗಳಿಂದ ಅಂಕಗಳನ್ನು ಪಡೆಯುವ ವ್ಯವಸ್ಥೆ ಇರುವುದರಿಂದ ಬೋರ್ಡ್ ವಿವರಗಳು ಮತ್ತು ಒಂದಕ್ಕಿಂತ ಹೆಚ್ಚು ಬೋರ್ಡ್ ವ್ಯಾಸಂಗ ಮಾಡಿರುವ ವಿವರಗಳು ಪ್ರಾಮುಖ್ಯತೆ ಪಡೆಯುವುದಿಲ್ಲ. ಸೊ ನಾವು ಏನು ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ನಾವು ಬೋರ್ಡಿಂದನೇ ನಾವು ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತೆಗೆದುಕೊಳ್ಳುವುದರಿಂದ ಸೊ ಒಂದಕ್ಕಿಂತ ಹೆಚ್ಚು ಇರುವಂತಹ ಬೋರ್ಡ್ಗಳಿಂದ ಓದ್ತಿರುವಂಥ ವಿದ್ಯಾರ್ಥಿಗಳು ಯಾವುದೇ ಥರದಂಥ ತೊಂದರೆಯನ್ನು ಇಲ್ಲಿ ಮಾಡೋದಿಲ್ಲ ಮತ್ತು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಬೇರೆ ಬೇರೆ ಬೋರ್ಡಲ್ಲಿ ಅಭ್ಯರ್ಥಿಗಳು ಬದಲಾಯಿಸಿಕೊಂಡಿರುವುದರಿಂದ CBSE ಶಾಲೆಯ ಬೋರ್ಡ್ಗಳ ವಿವರಗಳು ICSE ಅಥವಾ PUC ಮಂಡಳಿ ಅಥವಾ ನಮೂದಾಗಿರುವ ಇನ್ಯಾವುದು ಬೋರ್ಡ್ ವಿವರಗಳು ವ್ಯತಿರಿಕ್ತ ಪರಿಣಾಮ ಬೀರುವುದಿಲ್ಲ. ಅಂದರೆ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಯಾವುದೇ ಥರಂಥ ತೊಂದರೆಯೂ ಕೂಡ ಆಗೋದಿಲ್ಲ. ಯಾಕಂತಂದರೆ ನೀವೇನು ಮಾಡಬೇಕು ಅಂತಂದರೆ ಈಗಾಗಲೇ ICSE CBSE ಬೇರೆ ಬೇರೆ ರಾಜ್ಯಗಳಲ್ಲಿ ಕಲಿತು ಬಂದಿರ್ತಾರೆ, ಅದಾಗ ತೊಂದರೆ ಆಗುತ್ತೆ. ಸೊ ಹೀಗಾಗಿ CBSE ಮತ್ತು ICSE ಅಥವಾ SSLC ಬೋರ್ಡ್ನಲ್ಲಿ 16-17ನೇ ಸಾಲಿಗಿಂತ ಮೊದಲು ವ್ಯಾಸಂಗ ಮಾಡಿರೋ ವಿದ್ಯಾರ್ಥಿಗಳಿಗೆ ಸ್ಯಾಟ್ ಸಂಖ್ಯೆ ಲಭ್ಯ ಇರುವುದಿಲ್ಲ. ಸ್ಯಾಟ್ ಸಂಖ್ಯೆ ನಮೂದಿಸದೆ ಅರ್ಜಿಗಳನ್ನು ಮುಂದುವರಿಸಬಹುದಾಗಿದೆ. 2016-17 ಸಾಲಿಗಿಂತ ಮೊದಲು ಯಾರು ಓದಿರ್ತಾರೆ ಅವರಲ್ಲಿ ಸ್ಯಾಟ್ ನಂಬರ್ ಇರೋದಿಲ್ಲ. ಹೀಗಾಗಿ ಅವ್ರು ಏನು ಮಾಡ್ಬೋದು, ಡೈರೆಕ್ಟಾಗಿ ಕಂಟಿನ್ಯೂಷನ್ ಮಾಡ್ತಾ ಹೋಗ್ಬೋದು, ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು ಅಂತ ಇದರಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಟೋಟಲಾಗಿ ಹೇಳೋದಾದರೆ ಅವರು ಡೈರೆಕ್ಟಾಗಿ ನೀವು ಈಗ ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಪ್ರಾಬ್ಲಮ್ ಆಗ್ತಾಯಿತ್ತು, ಆ ಸ್ಟಡಿ ಸರ್ಟಿಫಿಕೇಟನ್ನು ಕ್ಲಿಯರ್ ಮಾಡೋದ್ರ ಸಲುವಾಗಿ ಈ ಒಂದು ಸ್ಯಾಟ್ ನಂಬರ್ ಮುಖಾಂತರ ತಾವೇನು ಮಾಡ್ತಾಯಿದ್ದಾರೆ ಅಂದರೆ ಬೋರ್ಡ್ ಮುಖಾಂತರ ನಿಮ್ಮ ಒಂದು ಮಾಹಿತಿಯನ್ನು ಇವ್ರು ಏನು ಮಾಡ್ತಾರೆ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ಇದರಲ್ಲಿ ಈ ಒಂದು ನೋಟಿಫಿಕೇಷನಲ್ಲಿ ಆದೇಶದಲ್ಲಿ ಕೊಟ್ಟಿರುವಂಥ ವಿಷಯ.